ವಚನ ಸಾಹಿತ್ಯವನ್ನು ಜನಸಾಮಾನ್ಯನ ನಾಲಿಗೆಯ ಮೇಲೆ ನರ್ತಿಸುವಂತೆ ಮಾಡಿದ್ದು ಮತ್ತು ಸರಸ್ವತಿಯನ್ನು ಅಂಗೈಯಲ್ಲೇ ನಲಿಯುವಂತೆ ಮಾಡಿದ್ದು ಶ್ರೇಯಸ್ಸು ನಮ್ಮ ಶರಣರಿಗೆ ದಕ್ಕುತ್ತದೆ. ಅಕ್ಷರ, ಅಧ್ಯಾತ್ಮ, ಧರ್ಮ, ದೇವರುಗಳೆಲ್ಲ ಕೆಲವರ ಸುತ್ತಾದ ಕಾಲದಲ್ಲಿ ಅದನ್ನು ಬಡಿದೆಬ್ಬಿಸಿ ಭೂಮಿಗಿಳಿಸಿದ ಸಾಮರ್ಥ್ಯ ನಮ್ಮ ಶರಣರದ್ದು. ಆ ಶರಣರ ಚಳವಳಿಯಲ್ಲಿ ನಿಜಸುಖಿ ಹಡಪದ ಅಪ್ಪಣ್ಣವರು ಕೂಡ ಒಬ್ಬರು. ಹಡಪದ ಅಪ್ಪಣ್ಣವರು ಬಸವಣ್ಣವರಿಗೆ ಆಪ್ತ ಸೇವಕನಾಗಿ ಕಟ್ಟ ಕಡೆಯವರೆಗೂ ಮನಪೂರ್ವಕವಾಗಿ ಸೇವೆ ಸಲ್ಲಿಸಿದ್ದರು. ಹಡಪದ ವೃತ್ತಿಯನ್ನು ಕೈಗೊಂಡಿದ್ದರು. ಇದಕ್ಕೆ ಕ್ಷೌರ್ಯ ಮಾಡುವುದು ಹಾಗೂ ತಾಂಬೂಲ ಚೀಲವನ್ನು ಹಿಡಿಯುವುದು ಎಂಬ 2 ಅರ್ಥಗಳಿವೆ. ಇವರು 246 ವಚನಗಳನ್ನು ದೊರೆತಿವೆ. ಈತರ ಹೆಂಡತಿ ಲಿಂಗಮ್ಮ ಮಹಾನ್ ಶಿವಶರಣೆಯಾಗಿದ್ದರು. ಆಕೆಯ 113 ವಚನಗಳು ದೊರೆತಿವೆ. ಅಪ್ಪಣ್ಣನವರು ಮೂಲತಃ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಿಬಿನಾಳ ಗ್ರಾಮದ ಚನ್ನವೀರಪ್ಪ ಮತ್ತು ದೇವಕ್ಕೆಮ್ಮನವರ ಮಗನಾಗಿ ಜನಿಸಿದರು. ಇವರ ಕಾಲವನ್ನು 1160 ಎಂದು ಗುರುತಿಸಲಾಗಿದೆ. 12ನೇ ಶತಮಾನದಲ್ಲಿ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ದುಡಿಯುವ ವರ್ಗದ ಅಸ್ಮಿತೆಯ ಪ್ರತೀಕವಾಗಿ ಹುಟ್ಟಿಕೊಂಡಿದ್ದು ಈ ಶರಣ ಚಳವಳಿ. ಈ ಚಳವಳಿಯಲ್ಲಿ ಶತಮಾನಗಳಿಂದ ಜಾತಿಯ ಹೆಸರಿನಲ್ಲಿ ಶೋಷಣೆ, ಅವಮಾನಕ್ಕೊಳಗಾಗಿ ಕಷ್ಟ ಸಹಿಷ್ಣುತೆಗಳನ್ನು ಸಹಿಸಿಕೊಂಡ ಶ್ರಮಜೀವಿಗಳೆಲ್ಲರೂ ಒಂದಾಗಿ ಚಾತುರ್ವರ್ಣ ವ್ಯವಸ್ಥೆಯ ವಿರುದ್ಧ ಸೆಟೆದು ನಿಂತರು. ಜಾತಿ, ವರ್ಣ, ಲಿಂಗವನ್ನು ಆಧರಿಸಿ ಅಸಮಾನತೆಯಿಂದ ನಿರ್ಮಾಣಗೊಂಡಿರುವ ಸಮಾಜವನ್ನು ಧಿಕ್ಕರಿಸಿ ಪ್ರತಿಯಾಗಿ ಸಹಬಾಳ್ವೆ, ಸಮಾನತೆ, ಪರಸ್ಪರ ಸಹಕಾರ, ಸಹಾನುಭೂತಿ, ಅರಿವು, ವಿಚಾರ, ನಡೆನುಡಿಗಳನ್ನು ಸಿದ್ಧಾಂತಗಳ ಆಧಾರದ ಮೇಲೆ ಜನಮುಖಿ ಸಮಾಜ ನಿರ್ಮಿಸಿದರು. ಈ ಕಸುಬುದಾರರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಅಸ್ಪೃಶ್ಯತೆಯನ್ನು, ಅಕ್ಷರ ಜ್ಞಾನವನ್ನು, ವೈಚಾರಿಕ ಮನೋಭಾವನೆಗಳನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಪ್ರತಿಭಟನೆಯ ಕಿಚ್ಚನ್ನು ಪಡೆದುಕೊಂಡರು. ಭಾವನೆಗಳನ್ನು ಅಭಿವ್ಯಕ್ತಿಸಲು ಸಾಹಿತ್ಯವನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡರು. ಅಸಂಖ್ಯಾತ ಶರಣರ ನೇತೃತ್ವದಲ್ಲಿ ನಡೆದ ಈ ಚಳವಳಿಯು ಪ್ರಮುಖ ಹರಿಕಾರರಲ್ಲಿ ಹಡಪದ ಅಪ್ಪಣ್ಣವರು ಒಬ್ಬರು. ಇವರು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎಂಬ ಅಂಕಿತನಾಮದಲ್ಲಿ ಸುಮಾರು 250 ವಚನಗಳನ್ನು ರಚಿಸಿದ್ದಾರೆ ಎಂಬ ನಂಬಿಕೆ ಇದೆ. ಅದರಲ್ಲಿ ನಮಗೆ ದೊರೆತಿದ್ದು 246 ವಚನಗಳು ಮಾತ್ರ. ಇವರ ಪತ್ನಿ ಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂಕಿತದ ನಾಮದಲ್ಲಿ 113 ವಚನಗಳು ರಚಿಸಿದ್ದಾರೆ. ಅಪ್ಪಣ್ಣನವರು ಕಲ್ಯಾಣದ ಕ್ರಾಂತಿಯ ತರುವಾಯ ಇವರು ತಂಗಡಿಗೆಯಲ್ಲಿ ಐಕ್ಯರಾದರು. ಅಲ್ಲಿಯೇ ಇವರ ಸಮಾಧಿ ಇದೆ. ಆದರೆ ಅಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಮಾತ್ರ ಪೂಜೆ ಸಲ್ಲಿಸಲಾಗುವುದು. ಬನವಾಸಿಯ ಮಧುಕೇಶ್ವರ ದೇವಾಲಯದ ಶಿವೋತ್ಸವ ಮಂಟಪದ ಗಗ್ಗರಿಯ ಕಲ್ಲಿನಲ್ಲಿ ಶರಣರ ಶಿಲ್ಪಗಳಲ್ಲಿ ಅಪ್ಪಣ್ಣನವರ ವಿಗ್ರಹವೂ ಕೂಡ ಇದೆ. ಹಡಪದ ಎಂಬ ಪದಕ್ಕೆ ಎಲೆ ಅಡಿಕೆ ಇಡುವ ಚೀಲ ಅಥವಾ ಕ್ಷೌರ್ಯದ ವಸ್ತುಗಳನ್ನು ಇಡುವ ಚೀಲ ಎಂಬ 2 ಅರ್ಥಗಳಿರುವುದರಿಂದ ಅಪ್ಪಣ್ಣನವರ ವೃತ್ತಿಯ ಬಗ್ಗೆ ಇನ್ನೂ ಗೊಂದಲಗಳಿವೆ. ಆದರೆ ಇಂದು ಕ್ಷೌರಿಕರ ವೃತ್ತಿಯನ್ನು ಮಾಡುವ ಹಡಪದ ಸಮಾಜದವರು ಅಪ್ಪಣ್ಣನೇ ನಮ್ಮ ಸಮಾಜದ ಮೂಲ ಪುರುಷನೆಂದು ಎಂದುಕೊಳ್ಳುತ್ತಾರೆ. ನಮ್ಮ ಸಮಾಜದಲ್ಲಿ ಇನ್ನೂ ಕೆಲವೊಂದು ಮೂಢನಂಬಿಕೆಗಳು ಹಾಗೇ ಇವೆ. ಅದರಲ್ಲಿ ಬೆಳಗ್ಗೆ ಹಡಪದವರ ಮುಖ ನೋಡಿದರೆ ಅಪಶಕುನವಾಗುತ್ತದೆ ಎಂಬ ಮೂಢನಂಬಿಕೆ ಇತ್ತು. ಅದನ್ನು ನಿವಾರಿಸಲು ಬಸವಣ್ಣನವರು ಯಾರೇ ಬಂದರೂ ಮೊದಲು ಅಪ್ಪಣ್ಣನವರು ನೋಡಿಕೊಂಡು ಬರಬೇಕೆಂಬ ನಿಯಮ ಮಾಡಿದ್ದರು ಎಂಬ ಪ್ರತೀತಿ ಇದೆ. ಹೀಗಾಗಿ ಅಪ್ಪಣ್ಣನವರು ಶರಣರ ಕ್ಷೌರ ಮಾಡುವ ವೃತ್ತಿ ಮಾಡುತ್ತಿದ್ದರೆಂಬ ಅಭಿಪ್ರಾಯಗಳಿವೆ. ಅಪ್ಪಣ್ಣನವರು ಒಂದು ವಚನದಲ್ಲಿ ಮಾತ್ರ ಹಡುಪಿಗ ಎಂಬ ಪದವಿದ್ದು ಅಲ್ಲಿ ಅವರ ವೃತ್ತಿಯನ್ನು ಪ್ರತಿಪಾದಿಸಿಲ್ಲ. ಹಾಗಾಗಿ ಅವರು ವೃತ್ತಿಯ ಬಗ್ಗೆ ಇನ್ನೂ ಗೊಂದಲಗಳಿವೆ. ಮಸುಬಿನಾಳ್ ವಿಜಯಪುರದಲ್ಲಿ ಶಿಕ್ಷಣ ಪಡೆದು ಅಪ್ಪಣ್ಣನವರು ಗುರುಗಳೊಂದಿಗೆ ಕೂಡಲ ಸಂಗಮದಲ್ಲಿ ನೆಲೆಸಿದರು. ಆ ಸಂದರ್ಭದಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿದ್ದ ನೆಲೆಸಿದ್ದರಿಂದ ಅವರಿಬ್ಬರ ನಡುವೆ ಸ್ನೇಹ ಬಾಂಧವ್ಯ ಬೆಳೆಯಿತು. ಕೂಡಲ ಸಂಗಮದಿಂದ ತೆರಳಿದ ಬಸವಣ್ಣನವರು ಅಲ್ಲಿಂದ ಕಲ್ಯಾಣಕ್ಕೆ ತೆರಳಿದರು. ಅಲ್ಲಿಯ ಶರಣರ ಖ್ಯಾತಿಯ ತಿಳಿದು ಅಪ್ಪಣ್ಣನವರು ಕಲ್ಯಾಣಕ್ಕೆ ಬರುತ್ತಾರೆ. ಬಾಲ್ಯದ ಜೊತೆಗಾರ ಅಪ್ಪಣ್ಣನವರನ್ನು ಅನುಭವ ಮಂಟಪದಲ್ಲಿ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಬಸವಣ್ಣನವರು ನೇಮಿಸಿಕೊಂಡವರು. ಬಸವಣ್ಣನವರ ಬಗ್ಗೆ ಅಪಾರವಾದ ಗೌರವ ಭಕ್ತಿ ಹೊಂದಿದ್ದ ಅಪ್ಪಣ್ಣನವರು ಕಾಯ ವಾಚ ಮನಸ್ಸಿನಿಂದ ಸೇವೆ ಮಾಡಿ ಅಣ್ಣನ ಕೊನೆಗಾಲದವರೆಗೂ ಅವರ ಒಡನಾಡಿಯಾಗಿ ಆಪ್ತ ಸೇವಕನಾಗಿ ಬಾಳುತ್ತಾರೆ. ಅನುಭವ ಮಂಟಪದಲ್ಲಿ ಮಹಾನುಭಾವಿಯಾದ ಅಪ್ಪಣ್ಣನವರು ವಚನಗಳಲ್ಲಿ ಷಟಸ್ಥಲ ವಿಷಯಗಳು ಪ್ರಮುಖವಾಗಿ ಪ್ರಸ್ತಾವನೆಯಾಗಿವೆ. ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ ಅಪ್ಪಣ್ಣನ ಸಹ ಬೆಳಗಿನ ವಚನಗಳನ್ನು ರಚಿಸಿದರು. ಕಾಯಕನಿಷ್ಠೆ, ದಾಸೋಹನಿಷ್ಠೆ, ಭಕ್ತಿ, ವೈರಾಗ್ಯ, ಆಚಾರ ವಿಚಾರಗಳನ್ನು ವೈಚಾರಿಕತೆಯ ನೆಲೆಯಲ್ಲಿ ವಿಡಂಬಾತ್ಮಕವಾಗಿ ವಚನಗಳನ್ನು ತಿಳಿಸುತ್ತಾರೆ. ಇವರ ವಚನಗಳು ಅಜ್ಞಾನಿಗೆ ಸನ್ಮಾರ್ಗವನ್ನು ತೋರಿಸುವ ದಾರಿದೀಪಗಳಾದರೆ ಶೋಷಕ ವರ್ಗಕ್ಕೆ ಚಾಟಿ ಏಟಿನಂತಿವೆ. ಅವರ ಒಂದು ವಚನ ಈ ರೀತಿಯಾಗಿದೆ: ಅನ್ನವನಿಕ್ಕಿದರೇನು, ಹೊನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಉಂಟೆಂಬರು. ಅವರಿಂದಾದೊಡವೆ ಏನು, ಅವರಿವುದಕ್ಕೆ ಇದಕ್ಕೆ ಪುಣ್ಯವಾವುದು ಪಾಪವಾವುದು. ನದಿಯ ಉದಕವ ನದಿಗೆ ಅರ್ಪಿಸಿ ತನತನಕ್ಕೆ ಪುಣ್ಯ ಉಂಟೆಂಬ ಬಡ ಹಾರುವಂತೆ ಸದಮಳ ಶಾಶ್ವತ ಮಹಾ
ಘನಲಿಂಗವನ್ನರಿಯದೆ ಇವೇನು ಮಾಡಿದರೂ ಕಡೆಗೆ ನಿಷ್ಫಲ ವೇದಾಂತ ನಮ್ಮ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ. ಇದು ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಬಿತ್ತುವ ವರ್ಗಕ್ಕೆ ಹೇಳಿರುವ ವಚನ. ಸಮಾಜದಲ್ಲಿ ಮೇಲ್ಜಾತಿಯವರು ಎನಿಸಿಕೊಂಡವರು ಕೆಳಜಾತಿಯವರನ್ನು ನಿಮ್ಮ ಸ್ಥಿತಿಗೆ ಪಾಪಗಳೇ ಕಾರಣ. ಆದದ್ದರಿಂದ ನಮಗೆ ಗೋದಾನ, ಭೂದಾನ, ಅನ್ನದಾನ, ಕನ್ಯಾದಾನಗಳನ್ನು ಮಾಡುವ ಮೂಲಕ ನಿಮ್ಮ ಪಾಪಗಳನ್ನು ಕಳೆದುಕೊಳ್ಳಬಹುದು ಎಂಬ ಮೌಢ್ಯತೆಯನ್ನು ಬಿತ್ತಿದರು. ಅಜ್ಞಾನದಲ್ಲಿ ಮುಳುಗಿದ ಶ್ರಮಿಕ ವರ್ಗ ತಮ್ಮ ದುಡಿಮೆಯ ಇದಕ್ಕಾಗಿಯೇ ಸುರಿದು ಕಷ್ಟವನ್ನು ನಡೆಸುವುದನ್ನು ಕಂಡು ಅಪ್ಪಣ್ಣನವರು ಅನ್ನ, ನೀರು, ಹಣ ಇತ್ಯಾದಿಗಳನ್ನು ಕೊಟ್ಟು ಪುಣ್ಯ ಪಡೆಯಲು ಆ ವಸ್ತುಗಳನ್ನು ನೀವು ಸೃಷ್ಟಿಸುವಿರಾ ಎಂದು ಪ್ರಶ್ನಿಸುವ ಮೂಲಕ ವೈಚಾರಿಕ ಸತ್ಯ ವಿಚಾರಗಳನ್ನು ತಿಳಿಸಿ ಅವರನ್ನು ಶೋಷಣೆಯಿಂದ ಮುಕ್ತಗೊಳಿಸಲು ಪ್ರಯತ್ನಿಸುತ್ತಾರೆ. ಜ್ಯೋತಿಷ್ಯ, ಶಾಸ್ತ್ರ, ಪುರಾಣಗಳನ್ನು ನಂಬಿದ ಮೂಢನಂಬಿಕೆಯ ದಾಸರಾದ ಜನರನ್ನು ಅಪ್ಪಣ್ಣನವರು ಬಡಿದೆಚ್ಚರಿಸುತ್ತಾರೆ. ಇದು ಈ ವಚನದ ಸಾರಾಂಶ. ಲೌಕಿಕ ಪಾರಮಾರ್ಥಗಳೆರಡನ್ನೂ ಲೀಲಾಜಾಲವಾಗಿ ತೂಗಿಸಿಕೊಂಡು ಹೋಗುತ್ತಿದ್ದುದರಿಂದ ಶರಣರೆಲ್ಲರೂ ಇವರನ್ನು ನಿಜಸುಖಿ ಅಪ್ಪಣ್ಣ ಎಂದು ಮತ್ತು ಇವರ ಶರಣಸತಿಯನ್ನು ಲಿಂಗಮ್ಮನನ್ನು ನಿಜಮುಕ್ತಿ ಎಂದು ಕರೆದರು. ಇದು ಅಪ್ಪಣ್ಣನವರ ಸಂಕ್ಷಿಪ್ತ ಜೀವನ ಚರಿತ್ರೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ಬರೋಣ. ಅಲ್ಲಿವರೆಗೆ ನಮಸ್ಕಾರ.